ಎಲ್ಲರಿಗೂ ನಮಸ್ಕಾರ. ಬನ್ನಿ, ಇವತ್ತು ನಾವು ಮಾರ್ಚ್ 2026ರ ಜ್ಯೋತಿಷ್ಯ ಮುನ್ನೋಟದ ಬಗ್ಗೆ ಮಾತಾಡೋಣ. ಅದರಲ್ಲೂ ನಮ್ಮ ಫೋಕಸ್ ಇರೋದು ಮೇಷಲಗ್ನದ ಮೇಲೆ. ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಯೊಂದಿಗೆ ಶುರು ಮಾಡೋಣ. ನಮ್ಮ ಜಾತಕದಲ್ಲಿ ದುಡ್ಡು ಬರೋ ಜಾಗ ಮತ್ತು ದುಡ್ಡು ಖರ್ಚಾಗೋ ಜಾಗ ಇವೆರಡು ಒಂದೇ ಸರಿ ಯುದ್ಧಕ್ಕಿಳಿದರೆ ಏನಾಗುತ್ತೆ? ಇದೇ ಸನ್ನಿವೇಶ ಮೇಷರಾಶಿಯವರಿಗೆ ಎದುರಾಗ್ತಿದೆ. ಹಾಗಾದ್ರೆ ಈ ತಿಂಗಳು ಏನಾಗ್ಬೋದು? ಬನ್ನಿ ನಾಳೋಣ. ಸರಿ, ಮೇಷರಾಶಿ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಒಂದು ವಿಷಯ ಅರ್ಥ ಮಾಡ್ಕೋಬೇಕು. ಗ್ರಹಗಳ ಪ್ರಭಾವ ಅನ್ನೋದು ಎಲ್ಲರ ಮೇಲೂ ಇರುತ್ತೆ ಅಲ್ವಾ? ಹಾಗಾಗಿ ಮೊದಲು ಒಂದು ದೊಡ್ಡ ಪಿಕ್ಚರ್ ನೋಡೋಣ. ಅಂದ್ರೆ 2026ರ ಆರಂಭ ಹೇಗಿದೆ ಅಂತ. ಜ್ಯೋತಿಷ್ಯದಲ್ಲಿ ಕರ್ಮವಲಯಗಳು ಅಂತ ಒಂದು ಕಾನ್ಸೆಪ್ಟ್ ಇದೆ. ಅಂದ್ರೆ ಏನ್ ಗೊತ್ತಾ? ಶನಿ, ಗುರು, ರಾಹು, ಕೇತು ಈ ದೊಡ್ಡ ಗ್ರಹಗಳಿದೆಯಲ್ಲ, ಇವು ತುಂಬಾ ನಿಧಾನವಾಗಿ ಚಲಿಸ್ತವೆ. ಇವು ನಮ್ಮ ಜಾತಕದ ಕೆಲವು ಪ್ರಮುಖ ಮನೆಗಳನ್ನ ಆಕ್ಟಿವೇಟ್ ಮಾಡಿದಾಗ ನಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಘಟನೆಗಳು ನಡೀತವೆ. 2026 ಇದಕ್ಕೆ ಸ್ಪೆಷಲ್. ಯಾಕಂದ್ರ ಈ ಗ್ರಹಗಳು ಎಲ್ಲ ರಾಶಿಗಳಿಗೂ ಈ ಥರದ ಬದಲಾವಣೆಗಳನ್ನ ತರ್ತಾ ಇವೆ. ಹಾಗಾದ್ರೆ 2026ರ ಆರಂಭದಲ್ಲಿ ಗ್ರಹಗಳ ಪೊಸಿಷನ್ ಹೇಗಿದೆ ನೋಡಿ. ಶನಿ ಮೀನರಾಶಿಯಲ್ಲೇ ಇರ್ತಾನೆ, ರಾಹು ಕುಂಭರಾಶಿಯಲ್ಲೇ ಟ್ರಾನ್ಸಿಟ್ ಆಗ್ತಾನೆ ಮತ್ತು ಗುರು ಜೂನ್ ತನಕ ಮಿಥುನ ರಾಶಿಯಲ್ಲಿರ್ತಾನೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ನ್ಯೂಮರಾಲಜಿ ಪ್ರಕಾರ 2026 ಸೂರ್ಯನ ವರ್ಷ. ಅಂದ್ರೆ ಇಡೀ ಪ್ರಪಂಚದಲ್ಲೇ ಅಹಂ, ಕೋಪ, ಅಧಿಕಾರಕ್ಕೆ ಸಂಬಂಧಿಸಿದ ವಿಷಯಗಳು ಮುನ್ನೆಲೆಗೆ ಬರುವ ಸಾಧ್ಯತೆ ಇದೆ. ಸರಿ, ಈ ಜನರಲ್ ಪಿಕ್ಚರ್ ನೋಡಿದ್ವಿ. ಈಗ ನೇರವಾಗಿ ನಮ್ಮ ಟಾಪಿಕ್ಗೆ ಬರೋಣ. ಮೇಷರಾಶಿ. ಮಾರ್ಚ್ ತಿಂಗಳು ಮೇಷಲಗ್ನದವರಿಗೆ ಹೇಗಿರಲಿದೆ? ಡೀಟೇಲ್ ಆಗಿ ನೋಡೋಣ ಬನ್ನಿ. ಮೇಷರಾಶಿಯವರ ಮಾರ್ಚ್ ತಿಂಗಳನ್ನು ಒಂದೇ ವಾಕ್ಯದಲ್ಲಿ ಹೇಳಬೇಕು ಅಂದ್ರೆ ಅದನ್ನ ಹೀಗೆ ಹೇಳಬಹುದು: ಗಳಿಕೆ ಮತ್ತು ಖರ್ಚುಗಳ ನಡುವಿನ ಒಂದು ದೊಡ್ಡ ಹಗ್ಗಜಗ್ಗಾಟ. ಹೌದು, ಈ ತಿಂಗಳು ಅವರ ಫೈನಾನ್ಷಿಯಲ್ ಎನರ್ಜಿ ಪೂರ್ತಿ ಇದೇ ರೀತಿ ಇರುತ್ತೆ. ಈ ಹಗ್ಗಜಗ್ಗಾಟ ಯಾಕೆ ಆಗ್ತಿದೆ? ಯಾಕಂದ್ರೆ ಮೇಷರಾಶಿಯವರ ಚಾರ್ಟ್ನಲ್ಲಿ 2 ಪ್ರಮುಖ ಮನೆಗಳು ಅಂದ್ರೆ ಲಾಭ ತರುವ 11ನೇ ಮನೆ ಮತ್ತು ಖರ್ಚು ಮಾಡಿಸೋ 12ನೇ ಮನೆ ಇವೆರಡೂ ಒಂದೇ ಸಮಯದಲ್ಲಿ ಒಂದೇ ರೀತಿ ಪವರ್ಫುಲ್ ಆಗಿ ಆಕ್ಟಿವೇಟ್ ಆಗಿವೆ. ಇದರ ಪರಿಣಾಮ ಅವರ ಫೈನಾನ್ಸ್ ಮೇಲೆ ಹೇಗಿರುತ್ತೆ ಅಂತ ನೋಡೋಣ. ಈ ಗ್ರಹಗಳ ಸಂಯೋಜನೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಒಂದು ಟೀಮ್ ಅಂತ ಅಂದ್ಕೊಳ್ಳಿ. ಗಳಿಕೆಯ ಮನೆಯಲ್ಲಿ ಅಂದ್ರೆ 11ನೇ ಮನೆಯಲ್ಲಿ ಯಾರೆಲ್ಲ ಇದ್ದಾರೆ? ರಾಶ್ಯಾಧಿಪತಿ ಮಂಗಳ, ಜೊತೆಗೆ ರಾಹು ಮತ್ತು ಬುಧ. ಸ್ಟ್ರಾಂಗ್ ಟೀಮ್ ಅಲ್ವಾ? ಅದೇ ರೀತಿ ಇನ್ನೊಂದು ಕಡೆ ಖರ್ಚಿನ ಮನೆ ಅಂದ್ರೆ 12ನೇ ಮನೆಯಲ್ಲಿ ಶನಿ, ಉಚ್ಚ ಸ್ಥಿತಿಯಲ್ಲಿರುವ ಶುಕ್ರ ಮತ್ತು ಮಾರ್ಚ್ 15ರ ನಂತರ ಸೂರ್ಯ ಕೂಡ ಬರ್ತಾನೆ. ಇದು ಒಂದ್ ರೀತಿ ಫೈನಾನ್ಷಿಯಲ್ ಯುದ್ಧದ ಸನ್ನಿವೇಶವನ್ನೇ ಸೃಷ್ಟಿ ಮಾಡುತ್ತೆ. ಹಾಗಾದ್ರೆ ಇದರ ರಿಸಲ್ಟ್ ಏನು? ನೋಡಿ, ಒಂದ್ ಕಡೆ ಆದಾಯಕ್ಕೆ ದೊಡ್ಡ ದೊಡ್ಡ ಅವಕಾಶಗಳು ಸಿಗ್ತವೆ. ಟೆಕ್ನಾಲಜಿ, ಸೋಷಿಯಲ್ ನೆಟ್ವರ್ಕ್ಗಳಿಂದ ಅನಿರೀಕ್ಷಿತ ಲಾಭ ಬರಬಹುದು. ಸಂಪಾದನೆಗಾಗಿ ಒಂದು ರೀತಿ ಹಂಟಿಂಗ್ ಮೋಡ್ ಆನ್ ಆಗುತ್ತೆ. ಆದ್ರೆ ಇನ್ನೊಂದು ಕಡೆ ಖರ್ಚು ಕೂಡ ಮುಗಿಲು ಮುಟ್ಟುತ್ತೆ. ಲಕ್ಸುರಿ ವಸ್ತುಗಳು, ಟ್ರಾವೆಲಿಂಗ್, ಸ್ಪಿರಿಚುವಲ್ ವಿಷಯಗಳಿಗೆ ಮನಸ್ಸು ಹರಿಯುತ್ತೆ. ಇದು ಹೈ ಇನ್ಕಮ್ ಹೈ ಎಕ್ಸ್ಪೆನ್ಸ್ ಫೇಸ್ ಅಂತಾನೆ ಹೇಳಬಹುದು. ಆದ್ರೆ ಇಲ್ಲೊಂದು ಮುಖ್ಯವಾದ ವಿಷಯವನ್ನ ಗಮನಿಸಲೇಬೇಕು. ಲಾಭದ ಮನೆಯಲ್ಲಿ ಮಂಗಳ ಮತ್ತು ರಾಹು ಒಟ್ಟಿಗೆ ಇರೋದ್ರಿಂದ ಅಂಗಾರಕ ಯೋಗ ಅನ್ನೋದು ಉಂಟಾಗತ್ತೆ. ಇದು ಸಕ್ಸೆಸ್ಗಾಗಿ ಮಹತ್ವಾಕಾಂಕ್ಷೆಯನ್ನ, ಹಸಿವನ್ನ ಸಿಕ್ಕಾಪಟ್ಟೆ ಜಾಸ್ತಿ ಮಾಡುತ್ತೆ. ಆದರೆ ಇದೇ ಆಕ್ರಮಣಕಾರಿ ಮನೋಭಾವವನ್ನ ಸರಿಯಾಗಿ ಬ್ಯಾಲೆನ್ಸ್ ಮಾಡ್ಲಿಲ್ಲ ಅಂದ್ರೆ ಸ್ನೇಹಿತರ ಜೊತೆ ತಮ್ಮ ನೆಟ್ವರ್ಕ್ನಲ್ಲೇ ಘರ್ಷಣೆಗಳು ಆಗೋ ಸಾಧ್ಯತೆ ಇರುತ್ತೆ. ಹುಷಾರಾಗಿರ್ಬೇಕು. ಸರಿ, ದುಡ್ಡಿನ ವಿಷಯ ಬಿಟ್ಟು ಬೇರೆ ಕ್ಷೇತ್ರಗಳ ಬಗ್ಗೆ ನೋಡೋದಾದ್ರೆ ಕೆರಿಯರ್ನಲ್ಲಿ ನಿಧಾನವಾದ್ರೂ ಒಂದು ಗಟ್ಟಿಯಾದ ಬೆಳವಣಿಗೆಯನ್ನ ನೋಡಬಹುದು. ಹಿರಿಯರ ಸಲಹೆ ಕೇಳೋದು ತುಂಬಾನೇ ಮುಖ್ಯ. ಇನ್ವೆಸ್ಟ್ಮೆಂಟ್ಸ್ ವಿಷಯದಲ್ಲಿ ಮೊದಲ 3 ತಿಂಗಳು ಸ್ವಲ್ಪ ರಿಸ್ಕಿ ಇರುತ್ತೆ. ಜೂನ್ ನಂತರ ವೇಟ್ ಮಾಡೋದು ಒಳ್ಳೇದು. ಆರೋಗ್ಯದ ಬಗ್ಗೆ ಹೇಳೋದಾದ್ರೆ ಕೋಪವನ್ನ ಕಂಟ್ರೋಲ್ ಮಾಡಬೇಕು. ಯಾಕಂದ್ರೆ ಹೈ ಬ್ಲಡ್ ಪ್ರೆಷರ್, ತಲೆನೋವಿನಂತಹ ಸಮಸ್ಯೆಗಳು ಕಾಣಿಸ್ಕೊಳ್ಬಹುದು. ಓಕೆ, ಮೇಷರಾಶಿಯ ಬಗ್ಗೆ ನೋಡಿದ್ವಿ. ಈಗ ಇದೇ ಗ್ರಹಗಳು ಬೇರೆ ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತಿವೆ ಅಂತ ಒಂದು ಚಿಕ್ಕ ನೋಟ ಹರಿಸೋಣ ಬನ್ನಿ. ಬೇರೆ ರಾಶಿಗಳ ಹೈಲೈಟ್ಸ್ ನೋಡೋದಾದ್ರೆ ವೃಷಭ ರಾಶಿಯವರಿಗೆ ಕೆರಿಯರ್ನಲ್ಲಿ ದೊಡ್ಡ ಟ್ರಾನ್ಸ್ಫಾರ್ಮೇಷನ್ ಕಾಣ್ತಿದೆ. ಕರ್ಕಾಟಕ ರಾಶಿಯವರಿಗೆ ಜೂನ್ನಿಂದ ಗುರುಬಲದಿಂದ ಇದೊಂದು ಪವರ್ ಇಯರ್ ಆಗ್ಲಿದೆ ಮತ್ತು ತುಲಾರಾಶಿಯವರಿಗೆ ಜೂನ್ನಿಂದ ಅಕ್ಟೋಬರ್ ನಡುವೆ ಕೆರಿಯರ್ನಲ್ಲಿ ಪೀಕ್ ಸಕ್ಸೆಸ್ ಸಿಗುವ ಯೋಗವಿದೆ. ಸರಿ, ಜ್ಯೋತಿಷ್ಯ ಅಂದ್ರೆ ಬರೀ ಸಮಸ್ಯೆ ಹೇಳೋದಲ್ಲ, ಪರಿಹಾರನೂ ಇರುತ್ತೆ ಅಲ್ವಾ? ಈ ಗ್ರಹಗಳ ಎನರ್ಜಿಯನ್ನ ಪಾಸಿಟಿವ್ ಆಗಿ ಮ್ಯಾನೇಜ್ ಮಾಡೋಕೆ ಏನೆಲ್ಲ ಮಾಡ್ಬೋದು? ಕೆಲವು ಸರಳ ಸಲಹೆಗಳನ್ನ ನೋಡೋಣ. ಇಲ್ಲಿ ಒಂದು ತುಂಬಾನೇ ಸರಳವಾದ ಆದ್ರೆ ಪವರ್ಫುಲ್ ಆದ ಪರಿಹಾರ ಇದೆ, ವಿಶೇಷವಾಗಿ ಕೋಪವನ್ನ ಕಂಟ್ರೋಲ್ ಮಾಡೋಕೆ.
ಇದನ್ನ ಹನುಮಾನ್ ಚಾಲಿಸಾ ಜಲವಿಧಾನ ಅಂತ ಅಂತಾರೆ. ಮಾಡ್ಬೇಕಾಗಿರೋದಿಷ್ಟೇ, ಒಂದು ತಾಮ್ರದ ಪಾತ್ರೆಯಲ್ಲಿ ನೀರ್ ತಗೊಳ್ಳಿ, ಆರಾಮಾಗ್ ಕೂತು ಫೋಕಸ್ನಿಂದ ಹನುಮಾನ್ ಚಾಲಿಸಾ ಪಠಿಸಿ ಆದ್ಮೇಲೆ ಆ ನೀರಿಗೆ ಒಂದು ಉಸಿರನ್ನ ಊದಿ, ಆಮೇಲೆ ಆ ನೀರನ್ನ ಕುಡಿಯಿರಿ. ಇದರ ಹಿಂದಿನ ಐಡಿಯಾ ಏನು ಅಂದ್ರೆ, ಆ ಪ್ರಾರ್ಥನೆಯ ಎನರ್ಜಿಯನ್ನ ನಮ್ಮ ಶರೀರದೊಳಗೆ ತೆಗೆದುಕೊಳ್ಳೋದು. ಇನ್ನು ಕೆಲವು ಪರಿಹಾರಗಳನ್ನ ನೋಡೋದಾದ್ರೆ, ಮಂಗಳ ಗ್ರಹವನ್ನ ಶಾಂತಗೊಳಿಸೋಕೆ ಪ್ರತಿ ಮಂಗಳವಾರ ಬೆಲ್ಲ ದಾನ ಮಾಡೋದು ತುಂಬಾನೇ ಒಳ್ಳೆಯದು. ಇನ್ನೊಂದು, ಹಿರಿಯರನ್ನ, ವಿಶೇಷವಾಗಿ ತಂದೆಯನ್ನ ಗೌರವಿಸಿ ಅವರ ಮಾತನ್ನ ಕೇಳಿ. ಮತ್ತು ನಮ್ಮೊಳಗಿನ ಅಹಂಕಾರವನ್ನ ಕಡಿಮೆ ಮಾಡ್ಕೊಳ್ಳೋಕೆ ಯಾವ್ದಾದ್ರೂ ದೇವಸ್ಥಾನದಲ್ಲಿ ದಂಡವತ್ ನಮಸ್ಕಾರ ಅಂದ್ರೆ ಪೂರ್ತಿ ಮೈಯನ್ನ ನೆಲಕ್ಕೆ ತಾಗಿಸಿ ನಮಸ್ಕಾರ ಮಾಡೋದು ತುಂಬಾನೇ ಸಹಾಯ ಮಾಡುತ್ತೆ. ಸೊ ಕೊನೆಯದಾಗಿ ಒಂದು ಮಾತು, ಜ್ಯೋತಿಷ್ಯ ಅಂದ್ರೆ ನಾಳೆ ಏನಾಗತ್ತೆ ಅಂತ ತಿಳ್ಕೊಳ್ಳೋದು ಮಾತ್ರ ಅಲ್ಲ, ಅದು ನಾಳೆಗೆ ನಮ್ಮನ್ನ ನಾವು ಹೇಗೆ ಸಿದ್ಧಪಡಿಸ್ಕೊಳ್ಬೇಕು ಅಂತ ಹೇಳೋದು. ಸೊ ಈ ಮಾಹಿತಿ ಒಂದು ರೀತಿಯಲ್ಲಿ ತಯಾರಿಗೆ ಸಹಾಯ ಮಾಡುತ್ತೆ. ಇದಕ್ಕೆ ಸಿದ್ಧರಾಗೋಣ ಅಲ್ವಾ?